ಆದಾಯ ಮೀರಿ ಅಕ್ರಮ ಆಸ್ತಿ ಹೊಂದಿದ್ದ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಇಂದು ಮುಂಜಾನೆಯಿಂದಲೇ ಲೋಕಾಯುಕ್ತ ರಾಜ್ಯಾದ್ಯಂತ ದಾಳಿ ನಡೆಸಿದೆ. ಬೀದರ್, ದಾವಣಗೆರೆ, ಉತ್ತರ ಕನ್ನಡ, ಉಡುಪಿ, ಬಾಗಲಕೋಟೆ, ಹಾವೇರಿ, ಹಾಸನ ಸೇರಿ ಹಲವೆಡೆ ದಾಳಿ ನಡೆಸಿದೆ. ಸರ್ಕಾರಿ ಅಧಿಕಾರಿಗಳಾದ ಇಂಜಿನಿಯರ್ಸ್, ಪಿಡಿಒ, ಡಿಎಚ್ಒ, ಆರ್ಟಿಒ ಅಧಿಕಾರಿಗಳ ಮನೆಯಲ್ಲಿ ಜಾಲಾಡಿದೆ. ಅಧಿಕಾರಿಗಳ ಮನೆಗಳು, ಕಚೇರಿಗಳಲ್ಲಿ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಕಲೆ ಹಾಕಲಾಗಿದೆ. ದೀಪಾವಳಿ ಮುಂಚೆಯೇ ರಾಜಧಾನಿ ಬೆಂಗಳೂರಿನಲ್ಲಿ ಪಟಾಕಿ ಗೋಡೌನ್ಗಳು ತಲೆ ಎತ್ತಿವೆ. ಪಟಾಕಿ ಶೇಖರಿಸಿಕೊಂಡಿದ್ದ ಗೋಡೌನ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಕುಂಬಳಗೋಡು ಹಾಗೂ ಕಲಾಸಿಪಾಳ್ಯ ವ್ಯಾಪ್ತಿಯಲ್ಲಿ ಪೊಲೀಸರು ದಾಳಿ ನಡೆಸಿ ಪಟಾಕಿಗಳನ್ನು ಸೀಸ್ ಮಾಡಿದ್ದಾರೆ. ಕುಂಬಳಗೋಡು ಪೊಲೀಸರು ದಾಳಿ ನಡೆಸಿ ಶ್ರೀನಿವಾಸ್ ಎಂಬಾತನನ್ನ ಬಂಧಿಸಿದ್ದಾರೆ. ಸುಮಾರು 10 ಲಕ್ಷ ಮೌಲ್ಯದ ಪಟಾಕಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದರ ಜೊತೆಗೆ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ದಾಳಿ ನಡೆಸಿದ್ರು. ದಾಳಿ ವೇಳೆ 5 ಲಕ್ಷ ಬೆಲೆ ಬಾಳುವ 36 ಬಾಕ್ಸ್ ಪಟಾಕಿಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಪಟಾಕಿ ಸಂಗ್ರಹಿಸಿದ್ದ ಸುಬ್ರಹ್ಮಣ್ಯ ಎಂಬಾತನನ್ನ ಬಂಧಿಸಲಾಗಿದೆ. ಯಾದಗಿರಿಯ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ನಾಯಕನ ದರ್ಬಾರ್ ವಿಡಿಯೋ ಒಂದು ವೈರಲ್ ಆಗಿದೆ. ಠಾಣಾಧಿಕಾರಿ ಪೂರ್ವ ಚೇರ್ನಲ್ಲಿ ಕುಳಿತು ಕಾಂಗ್ರೆಸ್ ಮುಖಂಡ ಅಂದ ದರ್ಬಾರ್ ನಡೆಸಿದ್ದಾನೆ. ನಾರಾಯಣಪುರ ಗ್ರಾಮದ ಕಾಂಗ್ರೆಸ್ ಮುಖಂಡ ರಾಮ ನಾಯ್ಕ್ ದರ್ಬಾರ್ ವಿಡಿಯೋ ವೈರಲ್ ಆಗಿದೆ. ಠಾಣಾಧಿಕಾರಿ ಈ ಚೇರ್ನಲ್ಲಿ ಕುಳಿತು ಸಾರ್ವಜನಿಕರ ಸಮಸ್ಯೆ ಅರ್ಜಿಯನ್ನ ಆಲಿಸುತ್ತಾರೆ. ಆದರೆ ಈ ರಾಮ ನಾಯ್ಕ್ ಪಂಚಾಯಿತಿ ಮಾಡಿದ್ದಾನೆ. ಇಷ್ಟೆಲ್ಲ ನಡೆದರೂ ಪೊಲೀಸರು ಏನ್ ಮಾಡ್ತಿದ್ರು ಎಂಬ ಪ್ರಶ್ನೆ ಮೂಡಿದೆ. ಪೊಲೀಸರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದಾಯ ಮೀರಿ ಅಕ್ರಮ ಆಸ್ತಿ ಹೊಂದಿದ್ದ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಇಂದು ಮುಂಜಾನೆಯಿಂದಲೇ ಲೋಕಾಯುಕ್ತ ರಾಜ್ಯಾದ್ಯಂತ ದಾಳಿ ನಡೆಸಿದೆ. ಬೀದರ್, ದಾವಣಗೆರೆ, ಉತ್ತರ ಕನ್ನಡ, ಉಡುಪಿ, ಬಾಗಲಕೋಟೆ, ಹಾವೇರಿ, ಹಾಸನ ಸೇರಿ ಹಲವೆಡೆ ದಾಳಿ ನಡೆಸಿದೆ. ಸರ್ಕಾರಿ ಅಧಿಕಾರಿಗಳಾದ ಇಂಜಿನಿಯರ್ಸ್, ಪಿಡಿಒ, ಡಿಎಚ್ಒ, ಆರ್ಟಿಒ ಅಧಿಕಾರಿಗಳ ಮನೆಯಲ್ಲಿ ಜಾಲಾಡಿದೆ. ಅಧಿಕಾರಿಗಳ ಮನೆಗಳು, ಕಚೇರಿಗಳಲ್ಲಿ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಕಲೆ ಹಾಕಲಾಗಿದೆ. ದೀಪಾವಳಿ ಮುಂಚೆಯೇ ರಾಜಧಾನಿ ಬೆಂಗಳೂರಿನಲ್ಲಿ ಪಟಾಕಿ ಗೋಡೌನ್ಗಳು ತಲೆ ಎತ್ತಿವೆ. ಪಟಾಕಿ ಶೇಖರಿಸಿಕೊಂಡಿದ್ದ ಗೋಡೌನ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಕುಂಬಳಗೋಡು ಹಾಗೂ ಕಲಾಸಿಪಾಳ್ಯ ವ್ಯಾಪ್ತಿಯಲ್ಲಿ ಪೊಲೀಸರು ದಾಳಿ ನಡೆಸಿ ಪಟಾಕಿಗಳನ್ನು ಸೀಸ್ ಮಾಡಿದ್ದಾರೆ. ಕುಂಬಳಗೋಡು ಪೊಲೀಸರು ದಾಳಿ ನಡೆಸಿ ಶ್ರೀನಿವಾಸ್ ಎಂಬಾತನನ್ನ ಬಂಧಿಸಿದ್ದಾರೆ. ಸುಮಾರು 10 ಲಕ್ಷ ಮೌಲ್ಯದ ಪಟಾಕಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದರ ಜೊತೆಗೆ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ದಾಳಿ ನಡೆಸಿದ್ರು. ದಾಳಿ ವೇಳೆ 5 ಲಕ್ಷ ಬೆಲೆ ಬಾಳುವ 36 ಬಾಕ್ಸ್ ಪಟಾಕಿಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಪಟಾಕಿ ಸಂಗ್ರಹಿಸಿದ್ದ ಸುಬ್ರಹ್ಮಣ್ಯ ಎಂಬಾತನನ್ನ ಬಂಧಿಸಲಾಗಿದೆ. ಯಾದಗಿರಿಯ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ನಾಯಕನ ದರ್ಬಾರ್ ವಿಡಿಯೋ ಒಂದು ವೈರಲ್ ಆಗಿದೆ. ಠಾಣಾಧಿಕಾರಿ ಪೂರ್ವ ಚೇರ್ನಲ್ಲಿ ಕುಳಿತು ಕಾಂಗ್ರೆಸ್ ಮುಖಂಡ ಅಂದ ದರ್ಬಾರ್ ನಡೆಸಿದ್ದಾನೆ. ನಾರಾಯಣಪುರ ಗ್ರಾಮದ ಕಾಂಗ್ರೆಸ್ ಮುಖಂಡ ರಾಮ ನಾಯ್ಕ್ ದರ್ಬಾರ್ ವಿಡಿಯೋ ವೈರಲ್ ಆಗಿದೆ. ಠಾಣಾಧಿಕಾರಿ ಈ ಚೇರ್ನಲ್ಲಿ ಕುಳಿತು ಸಾರ್ವಜನಿಕರ ಸಮಸ್ಯೆ ಅರ್ಜಿಯನ್ನ ಆಲಿಸುತ್ತಾರೆ. ಆದರೆ ಈ ರಾಮ ನಾಯ್ಕ್ ಪಂಚಾಯಿತಿ ಮಾಡಿದ್ದಾನೆ. ಇಷ್ಟೆಲ್ಲ ನಡೆದರೂ ಪೊಲೀಸರು ಏನ್ ಮಾಡ್ತಿದ್ರು ಎಂಬ ಪ್ರಶ್ನೆ ಮೂಡಿದೆ. ಪೊಲೀಸರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.